ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿಯ ಬೆಡ್ರೂಮ್ನಲ್ಲಿ ಕ್ಯಾಮೆರಾವನ್ನು ಇಟ್ಟಿದ್ದು ಮಾತ್ರವಲ್ಲದೆ ಆ ಮಹಿಳಾ ಅಧಿಕಾರಿಯ ಜೊತೆ 50 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಂತೆ ಬ್ಲ್ಯಾಕ್ ಮೇಲ್ ದಂಧೆಕೋರರು. ಬೆಡ್ರೂಮ್ ದೃಶ್ಯವನ್ನ ಸೆರೆ ಹಿಡಿದು ಬರೋಬ್ಬರಿ 50 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ ರೋಲ್ ಕಾಲ್ ಬ್ಲ್ಯಾಕ್ ಮೇಲ್ ಟೀಮ್ ಬೆಳಗಾವಿ ಮಹಿಳಾ ಅಧಿಕಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ಗ್ಯಾಂಗ್ ಈಗ ಪೊಲೀಸರು ಲಾಕ್ ಮಾಡಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಮಹಿಳಾ ಅಧಿಕಾರಿಯನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು ಒಂದು ಗ್ಯಾಂಗ್. ಬೆಡ್ರೂಮ್ ದೃಶ್ಯವನ್ನ ಸೆರೆ ಹಿಡಿದು ಬರೋಬ್ಬರಿ ಒಂದೆರಡಲ್ಲ ರೀ 50 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರಂತೆ. ಹಾಗಾದರೆ ಈ ದಂಧೆಕೋರರ ಅಸಲಿಯತ್ತು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಮಹಿಳಾಧಿಕಾರಿಯ ಬೆಡ್ರೂಮ್ನಲ್ಲಿ ಕ್ಯಾಮರಾ ಇಡೋದಕ್ಕೆ ಏನು ಧೈರ್ಯ ನೋಡಿ. ಕೊನೆಗೂ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಮನೆಯಲ್ಲಿ ಮಹಿಳಾ ಅಧಿಕಾರಿಯು ಸ್ನೇಹಿತನೊಂದಿಗೆ ಕಳೆದ ಪ್ರೈವೇಟ್ ಕ್ಷಣಗಳನ್ನು ವಿಡಿಯೋ ಮಾಡಿಕೊಂಡಿದ್ದ ಒಂದಷ್ಟು ಜನ ಅವುಗಳನ್ನು ತೋರಿಸಿ 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಹಣ ಕೊಡದಿದ್ದರೆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದಾಗಿ ಅವರನ್ನು ಹೆದರಿಸಿದ್ರು. ಹೀಗಾಗಿ ಅಧಿಕಾರಿ ನೀಡಿದ ದೂರಿನ ಮೇರೆಗೆ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಮಹಿಳಾ ಅಧಿಕಾರಿಯೊಬ್ಬರ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಅವರ ಪ್ರೈವೇಟ್ ಕ್ಷಣಗಳನ್ನು ಚಿತ್ರೀಕರಿಸಿದ್ದು ಮಾತ್ರವಲ್ಲ ನೋಡಿ, ಬೆನುಬಗ್ಗಿಸಿ ಭೂಮಿ ನೋಡಲಾಗದ ಲಿಟ್ರಲಿ ನಿರುದ್ಯೋಗಿಗಳು ಈ ತರಹದ ಕೆಲಸಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ನೀವು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ನಿಮ್ಮ ಸಮ್ಮತದ ಮೇರೆಗೆ, ಅಂದರೆ ಅದು ನೀವು ಯಾರೇ ಆಗಿರಲಿ, ನೀವು ಯಾವುದೇ ಜೋಡಿ ಆಗಿರಲಿ, ನಿಮ್ಮ ಒಪ್ಪಂದದ ಮೇರೆಗೆ ನಿಮ್ಮದೇ ಆದ ಜಾಗದಲ್ಲಿ ನೀವು ಅತ್ಯಂತ ಸ್ವತಂತ್ರರು. ನಿಮ್ಮನ್ನು ಯಾರೂ ಹೆದರಿಸುವ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ನಿಮ್ಮನ್ನು ಬಲವಂತವಾಗಿ ಪೀಡಿಸುವ, ನಿಮಗೆ ಪೀಡನೆಯನ್ನು ಕೊಡುವ, ನಿಮ್ಮ ವಿಡಿಯೋ ಮಾಡಿಕೊಂಡು ಆ ವಿಡಿಯೋವನ್ನು ನಿಮ್ಮ ವಾಟ್ಸಾಪ್ನಲ್ಲಿ ಕಳುಹಿಸಿ ನೀನು ದುಡ್ಡು ಕೊಡದೇ ಇದ್ದರೆ ಇದನ್ನು ಊರುಬಾಗಿಲು ಮಾಡ್ತೀನಿ ಅಂತ ಯಾರಾದರೂ ಹೇಳಿದ್ರೆ ನಿಮ್ಮ ಪಕ್ಕದ ಸ್ಥಳೀಯ ಠಾಣೆಗೆ ಓಡೋಗಿ ದೂರನ್ನು ದಾಖಲು ಮಾಡಿ ಈ ತರಹದ್ದೊಂದು ನಂಬರ್ನಿಂದ ನನ್ನ ಖಾಸಗಿ ವಿಡಿಯೋದ ಕ್ಷಣಗಳನ್ನು ರೆಕಾರ್ಡ್ ಮಾಡಿಕೊಂಡು ನನಗೆ ಕಳುಹಿಸಲಾಗ್ತಾ ಇದೆ, ಜೊತೆಗೆ ನನ್ನ ಸಂಪತ್ತಿನ ಮೇಲೆ ಕಣ್ಣಿಟ್ಕೊಂಡಿರುವಂಥ ಇವರು ನನ್ನ ಜೊತೆ ಹಣವನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಒಂದು ಸಣ್ಣ ಕಂಪ್ಲೇಂಟನ್ನು ದಾಖಲು ಮಾಡಿ ಸಾಕು. ಮರ್ಯಾದೆ, ಮಾನ, ಪ್ರಾಣ ಕಳ್ಕೊಳ್ಳೋಕ್ಕೆ ಯಾವುದೇ ತರಹದ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಯಾವುದೇ ತರಹ ಭಯಪಡುವ ಅಗತ್ಯ ಇಲ್ಲ. ಸೊ ಹೀಗೆ ಬೆಳಗಾವಿಯ ಗೋಕಾಕ್ನ ನಡೆದಿರ್ತಕ್ಕಂತಹ ಘಟನೆ ಇದು. ಆರೋಪಿಗಳಿಂದ ವಿಡಿಯೋ, ಮೈಕ್ರೋ ಸೀಕ್ರೆಟ್ ಕ್ಯಾಮೆರಾಗಳು, ಲ್ಯಾಪ್ಟಾಪ್, ಪೆನ್ ಡ್ರೈವ್, ಮೊಬೈಲ್ ಚಿಪ್ಗಳು, ಸಿಮ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇವರ ತಂಡದಲ್ಲಿ ಇನ್ನು ಯಾರ್ಯಾರಿದ್ದಾರೆ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಪೊಲೀಸ್ನವರು ತನಿಖೆಯನ್ನು ಶುರು ಮಾಡ್ಕೊಂಡಿದ್ದಾರೆ. ನಗರದಲ್ಲಿ ವಾಸವಾಗಿರುವ, ಈ ಘಟನೆ ಹೇಳ್ಬಿಡ್ತೀನಿ, ಘಟನೆಯ ವಿವರ. ನಗರದಲ್ಲಿ, ಬೆಳಗಾವಿ ನಗರದಲ್ಲಿ ವಾಸವಾಗಿರುವ ಮಹಿಳಾ ಅಧಿಕಾರಿಯೊಬ್ಬರ ಮನೆಗೆ ಸ್ನೇಹಿತರೊಬ್ಬರು ಆಗಾಗ ಬರ್ತಿದ್ರಂತೆ. ಈ ನಿರುದ್ಯೋಗಿಗಳಿಗೆ ಅದೊಂಥರ ಕಣ್ಣು ಬಿತ್ತು. ಪ್ರತಿದಿನ ಕಚೇರಿಗೆ ಹೋಗುವ ಮುನ್ನ ಮನೆಯ ಬೀಗದ ಕೈಯನ್ನು ಕಿಟಕಿಯಲ್ಲೇ ಇಟ್ಟು ಹೋಗ್ತಾ ಇದ್ರು. ಮನೆ ಕೆಲಸಗಾರನೊಬ್ಬ ಈ ವಿಷಯವನ್ನು ಒಂದಷ್ಟು ಗ್ಯಾಂಗಿಗೆ ತಿಳಿಸಿದ್ದ. ಹೊಂಚು ಹಾಕಿದ ಮೂವರು ಅಧಿಕಾರಿ ಮನೆ ಪ್ರವೇಶಿಸಿ 11 ಕಡೆ ಬಲ್ಟ್ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮೆರಾಗಳನ್ನು ಇಟ್ಟಿದ್ರಂತೆ. ಮಹಿಳಾ ಅಧಿಕಾರಿ ತಮ್ಮ ಸ್ನೇಹಿತನೊಂದಿಗೆ ಕಳೆದ ಖಾಸಗಿ ಕ್ಷಣಗಳನ್ನು ವಿಡಿಯೋ ಮಾಡ್ಕೊಂಡು ಈ ಅಶಡ್ಡಾಳರು ಆಕೆಯನ್ನು ಹೆದರಿಸೋದಕ್ಕೆ ಪ್ರಯತ್ನ ಪಟ್ಟರು. ಆಕೆ ಬುದ್ಧುವಂತೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಳು. ಕೆಲವೇ ಗಂಟೆಗಳಲ್ಲಿ ಈ ಮೂದೇವಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಗ್ಯಾಂಗಲ್ಲಿ ಯಾರ್ಯಾರಿದ್ದಾರೆ, ಏನು ಉದ್ದೇಶ ಇವ್ರದ್ದು, ಹಣ ಮಾಡೋ ಉದ್ದೇಶ, ಇವರ ಸಂಪರ್ಕ ಜಾಲ ಎಂತಹದ್ದು, ಈ ಪತ್ತೆಗೆ ಪೊಲೀಸರು ಕೂಡ ಮುಂದಾಗಿರುವಂತಹದ್ದು. ಇನ್ನೇನು ಕೆಲವೇ ದಿವಸಗಳಲ್ಲಿ ಅದರ ಸತ್ಯಾಸತ್ಯತೆಗೆ ಹೊರಬೀಳಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.